ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು ಮಾರ್ಕೆಟಿಗೆ ಹೊರಟದು. ನಾನು ತುಂಬ ವರ್ಷ ಆಯಿತು ಮಾರ್ಕೆಟಿಗೆ ಹೋಗೋದು. ಅದಕ್ಕೆ ಅಮ್ಮನ ಹತ್ರ ಹೇಳಿದ್ದು, ಒಂದು ಸಲ ಮಾರ್ಕೆಟಿಂದ ಸಾಮಾನು ತರುವ ಹೋಗುವ ಅಂತ. ಯಾವಾಗ ಈಗ ಚಿಕ್ಕಿರುವಾಗ ನಾವು ಮಾರ್ಕೆಟಿಗೆ ಹೋಗ್ತಿದ್ದೆವು, ಈಗಂತೂ ಹೋಗೋದೇ ಕಡಿಮೆ ಆಗಿದೆ. ಅದಕ್ಕೆ ಹೋಗುವ ಅಮ್ಮ ಅಂತ ಹೇಳಿದೆ. ಆಯ್ತು ಅಂತ ಹೇಳಿದರು. ಹಾಗೆ ನಾನು, ಆರವ್, ಪಂಚಮಿ ಮತ್ತು ಅಮ್ಮ ಎಲ್ಲ ರೆಡಿಯಾಗಿದ್ದೇವೆ. ರೆಡಿಯಾಗಿ ಹೋಗ್ತಾ ಇದ್ದೇವೆ ಆಟೋದಲ್ಲಿ. ಇನ್ನು ಅಲ್ಲಿ ಮುಟ್ಟಿದ ನಂತರ ಸಿಗ್ತೇನೆ. ಈಗ ನಾವು ಮಾರ್ಕೆಟಿಗೆ ಬಂದೆವು. ಮಾರ್ಕೆಟ್ ಹತ್ರ ಮುಟ್ಟ ಬಂದೆವು. ಇನ್ನು ಮಾರ್ಕೆಟಿಂದ ಏನು ತಗೊಳ್ಳೋದಂತಲೇ ಗೊತ್ತಿಲ್ಲ. ತಗೊಳ್ಳೋದು ಸಿಕ್ಕಿದ್ದನ್ನೆಲ್ಲ ತಗೊಳ್ತೀವಿ. ನೋಡ ಹೇಗಿರುತ್ತೆ ಅಂತ. ಮೊದಲು ಚಿಕ್ಕಿರೋ ಬರುವಾಗ ತುಂಬ ರಾಶಿ ರಾಶಿ ಏನೆಲ್ಲ ಹಾಕಿದ್ರೆ, ಈಗಂತೂ ಸ್ವಲ್ಪ ಕಡಿಮೆ ಆಗಿದೆ ಅನಿಸುತ್ತೆ. ಜನನೇ ಇಲ್ಲ. ಎಲ್ಲ ರಿಲಯನ್ಸ್ ಅದು ಇದು ಅಂತೆಲ್ಲ ಹೋಗ್ತಾರೆ. ಈಗ ಯಾರು ಸಂತೆ ಅಂತ ಬರೋದೇ ಇಲ್ಲ. ತರಕಾರಿ ಬೇಕಾದ್ರೆ ಬರ್ತಾರೆ, ಬೇರೆ ಸಾಮಾನೆಲ್ಲ ತಗೊಳ್ಳಿಕ್ಕೆ ಯಾರು ಬರ್ತಾರೆ? ಯಾರೂ ಬರೋದಿಲ್ಲ. ಹಾಗೆ ಇದನ್ನು ಕೂಡ ತಗೊಂಡೋಗುವ ಅಂತ ಪಾರ್ಸೆಲ್. ನಾವು 4 ಹೇಳಿದೆ ಪಾರ್ಸೆಲ್. ಇದು ಅಲ್ಲೆಲ್ಲ ಬೆಳಗಾಮಲ್ಲೆಲ್ಲ ಸಿಗೋದೇ ಇಲ್ಲಪ್ಪ, ನಾನು ನೋಡೇ ಇಲ್ಲ ಅಲ್ಲೆಲ್ಲ. ಹಾಗೆ ನನಗೆ ಆಸೆ ಇತ್ತು, ಅದಕ್ಕೆ ತಗೊಳ್ಳುವ ಅಮ್ಮ ಅಂತ ಹೇಳಿದ್ದಕ್ಕೆ ತಗೊಳ್ಳುವ ಅಂತ ಪಾರ್ಸೆಲ್ ತಗೊಂಡೆವು. 4 ತಗೊಂಡೆ ಸಾಕು ಅಂತ. ಮತ್ತು ಯಾರು ತಿಂತಾರೆ? ಅವರಿಗೆಲ್ಲ ತಿಂದು ತಿಂದು ಸಾಕಾಗಿರುತ್ತೆ. ನನಗಾದರೆ ಅಪರೂಪ ಅಲ್ಲ ಇದೆಲ್ಲ. ಎಷ್ಟು ಟೈಮ್ ಆಯಿತು ನಾನು ಇಲ್ಲಿ ಬರೋದೆ ಯಪ್ಪ. ನಾನು ಯಾಕೆ ಈಗ ಬರೋದೇ ಇಲ್ಲ. ನಾನು ಬಂದರೆ ರಿಲಯನ್ಸಿಗೆ ಹೋಗ್ತೇನೆ, ರಿಲಯನ್ಸಿಂದ ಏನಾದರೂ ತಗೊಂಡು ಬರ್ತೇನೆ. ಇದು ಮಂಡೇ ಮಾತ್ರ ಇರುತ್ತೆ ಇಲ್ಲಿ. ಅದಕ್ಕೆ ಮೊನ್ನೆ ರಿಲಯನ್ಸಿಗೆ ಹೋಗಿ ಎಲ್ಲ ಸಾಮಾನೆಲ್ಲ ತಗೊಂಡು ಬಂದೆವು. ಮತ್ತು ಅಮ್ಮ ಇಲ್ಲಿ ಹೊರಗಡೆ ಇಲ್ಲಿ ಶಾಪ್ ಇರುತ್ತಲ್ಲ ನಮ್ಮ ಮನೆ ಹತ್ರ ಎಲ್ಲ, ಅಲ್ಲಿಂದೆಲ್ಲ ತಗೊಂಡು ಬರ್ತಾರೆ. ಹಾಗೆ ನಾವು ಮಾರ್ಕೆಟಿಗೆ ಬರೋದೇ ಕಡಿಮೆ ಆಗಿದೆ ಈಗ. ಮತ್ತು ಮಂಡೇ ಮಾತ್ರ ಇರೋದಲ್ಲ, ಹಾಗೆ ಯಾವಾಗಲೂ ಇರ್ತಿದ್ರೇನೋ ಬರ್ತಿದ್ದೇವೇನೋ. ಇದು ಯಾವಾಗಲಿಲ್ಲಲ್ಲ, ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಮೊದಲೆಲ್ಲ ಒಳ್ಳೆಯದಿತ್ತು, ಈಗ ಹಾಗೆಲ್ಲ ತಗೊಳ್ತಿದ್ದೆವು. ನೋಡಬೇಕಿನ್ನು ಮನೆಗೆ ಹೋಗಿ ಯಾವ ಥರ ಇರುತ್ತೆ ಅಂತ. ಮತ್ತು ವಾಶ್ ಮಾಡಿಯೇ ಅಡುಗೆಗೆ ಹಾಕ್ಬೇಕಷ್ಟೇ. ಇಲ್ಲಾಂದರೆ ಈ ಧೂಳೆಲ್ಲ ಅದರ ಒಳಗೆ ಕೂತಿರುತ್ತಲ್ಲ. ಎಲ್ಲ ಮನಸ್ಸೆಲ್ಲ ವಾಶ್ ಮಾಡಿ, ಈಗ ಬಿಸಿಲೇ ಉಂಟಲ್ಲ ಜೋರು, ಹಾಗೆ ಒಣಗಿಸ್ಲಿಕ್ಕೆ ಹಾಕಿರಾಯ್ತು ಅಂತ ವಾಶ್ ಮಾಡಿ. ನೋಡ್ತಾ ಇದ್ದೇವೆ ಎಲ್ಲ ಹುಡುಕ್ತಾ ಇದ್ದೇವೆ ಏನೇನು ಉಂಟಂತ. ಎಲ್ಲ ಸಿಕ್ಕಿದ್ದನ್ನೆಲ್ಲ ಹಾಕ್ತಿದ್ದೆ ನಾನು. ಮೆಣಸು ತಗೊಂಡೆವು, ಒಳ್ಳೆ ಮೆಣಸು ಸಿಕ್ಕಿತ್ತಪ್ಪ. ನೀನು ವಾಶ್ ಮಾಡಿ ಒಣಗಿಸ್ಲಿಕ್ಕೆ ಹಾಕಬೇಕು ಮನೆಗೆ ಹೋಗಿ. ಇಲ್ಲಾಂದರೆ ಧೂಳಲ್ಲಿ ಮತ್ತೆ ಇದ್ದದ್ದೆಲ್ಲ ಸ್ಟಾರ್ಟ್ ಆಗ್ಬೋದು ತಿಂದರೆ. ಹಾಗೆ ಅಮ್ಮ ಬಿಲ್ ಮಾಡ್ತಿದ್ದಾರೆ. ಹಾಗೆ ನಾವು ಈಗ ಬಿಲ್ಲೆಲ್ಲ ಮಾಡ್ತಿದ್ದಾರೆ. ಆಯಿತು, ಬಿಲ್ಲೆಲ್ಲ ಮಾಡಿ ರಿಕ್ಷಕ್ಕೆ ಕಾಲ್ ಮಾಡಿದೆ. ಇನ್ನು ಹೋಗೋದು ಮನೆಗೆ. ಸುಸ್ತಾಗತ್ತಪ್ಪ ಯಬ್ಬಾ. ನಂಗೊಂದು ಸ್ವಲ್ಪ ಕೋಲ್ಡ್ ಕಡೆ ಆಗಿದೆ. ಆ ಕಲ್ಲಂಗಡಿ ತಿಂದರೆ ಮತ್ತು ಕೋಲ್ಡಲ್ಲ, ಆದರೂ ವಾಪಸ್ ತಗೊಂಡಿದ್ದಾರೆ ಅಮ್ಮ ಕಲ್ಲಂಗಡಿ 2. ಹಾಗೆ ಟೊಮೆಟೊ ಬೇಡ ಅಂತೇಳಿ ಅಲ್ಲೇ ಬಿಟ್ಟು ಬಂದಿದ್ದೆ. ತುಂಬ ಇತ್ತು ಟೊಮೆಟೊ. ಮನೆಗೆ ಹೋಗ್ತಾ ಇದ್ದೇವೆ.
ನಾನು ಮಾರ್ಕೆಟಿಗೆ ಹೋಗೋದೆ ಒಂದು 5-6 ವರ್ಷ ಆಯಿತಾ ಅಂತ. ಹಾಗೆ ಇದು ಖುಷಿ ಆಯ್ತು, ಯಪ್ಪ ಎಷ್ಟು ವರ್ಷ ಆಯಿತು ನಾನು ಹೋಗೋದೆ ಅಂತ. ಹಾಗೆ ಇನ್ನು ಮನೆ ಹೋಗ್ತಾ ಇದೆ. ಫುಲ್ ಪುತ್ತೂರೇ ಚೇಂಜ್ ಆಗಿದೆಪ್ಪ. ಐಡಿಯಲೆಲ್ಲ ಓಪನ್ ಆಗಿದೆ, ಐಡಿಯಲ್ ಮತ್ತು ಏನೇನೋ ಎಲ್ಲ. ನಾವೀಗ ಮನೆ ಹತ್ರ ಮುಟ್ಟಿದೆ. ತಮ್ಮಲ್ಲಿ ನಿಂತ್ಕೊಂಡಿದ್ದಾನೆ ಕೆಳಗಡೆ, ಅವನಲ್ಲಿ ಅಂಗಡಿಗೆ ಹೋಗುವ. ಅದಕ್ಕೆ ಇನ್ನು ನಾವು ಮನೆಗೆ ಮುಟ್ತಾ ಬಂದೆವು. ಇನ್ನು ಮೇಲೆ ಹೋದರೆ ನಮ್ಮ ಮನೆ. ಇವಾಗ ನೋಡಿ ಯಾವ ಥರ ಕಾಡು ಥರ ಇದೆ ಅಂತ ನೋಡಿ. ಇದು ಸ್ವೀಟ್ ಪೊಟ್ಯಾಟೊ ಅಂತಲ್ಲ, ಅದರ ಚಿಪ್ಸ್ ಎಷ್ಟು ಟೇಸ್ಟ್ ಇದೆ ಗೊತ್ತಾ, ಅನಿಸುತ್ತೆ ತಿನ್ನಲಿಕ್ಕೆ. ಮತ್ತು ಪರೋಟ ತಗೊಂಡೆವು, ಮತ್ತು ಲಸ್ಸಿ ತಗೊಂಡೆವು, ಮತ್ತು ಈ ಸಾಮಾನೆಲ್ಲ ತಗೊಂಡೆವು. ಇದು ಕಾಯಿ ಹೋಳಿಗೆ ನನ್ನ ಫೇವ್ರೇಟ್. ಹಾಗೆ ಮತ್ತು ಎಲ್ಲ ಸಾಮಾನೆಲ್ಲ ಇಷ್ಟು ತಗೊಂಡೆವು. ಓಕೆ ಗಾಯ್ಸ್, ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಬಾಯ್.